ಎಷ್ಟು ಸುಂದರ ನಿನ್ನ ಮಹಿಮೆ ತುಂಬಿದ ಪೂಜ್ಯ ಮಂದಿರ. ದೇವ ನಿನ್ನ ಮಂದಿರ ಎಷ್ಟು ಸುಂದರ, ನಿನ್ನ ಮಹಿಮೆ ತುಂಬಿದ ಪೂಜ್ಯ ಮಂದಿರ. ನಿನ್ನಯ ದರ್ಶನ ಪಡೆಯ ಬಂದಿವೆ, ಶಿರವನ್ನು ಬಾಗುತ್ತಾ ನಿನಗೆ ನಮಿಸುವೆ. ಶರಣಾಗಿ ನಿಂತಿಹೆ ಯೇಸು ದೇವನೇ, ಶರಣಾಗಿ ನಿಂತಿಹೆ ಯೇಸು ದೇವನೇ. ದೇವ ನಿನ್ನ ಮಂದಿರ ಎಷ್ಟು ಸುಂದರ. ಬಂದಿನಿಂದಲೇ ಕಟ್ಟಿದಾದರು ಎಲ್ಲರಿಂದ ಕರುಣೆಯ ಕೃಪಾದಾನವು. ಮಣ್ಣಿನಿಂದಲೇ ಕಟ್ಟಿದಾದರು ಎಲ್ಲರಿಂದ ಕರುಣೆಯ ಕೃಪಾದಾನವು. ದೇವವೆಂಬ ದೇಗುಲ ನಿನ್ನ ಆಲಯ, ಆತ್ಮದಲ್ಲಿ ನಿನ್ನಯ ದಿವ್ಯ ದರ್ಶನ. ದೇವವೆಂಬ ದೇಗುಲ ನಿನ್ನ ಆಲಯ, ಆತ್ಮದಲ್ಲಿ ನಿನ್ನಯ ದಿವ್ಯ ದರ್ಶನ. ಆತ್ಮದಲ್ಲಿ ನಿನ್ನಯ ದಿವ್ಯ ದರ್ಶನ. ದೇವ ನಿನ್ನ ಮಂದಿರ ಎಷ್ಟು ಸುಂದರ, ನಿನ್ನ ಮಹಿಮೆ ತುಂಬಿದ ಪೂಜ್ಯ ಮಂದಿರ. ದೇವ ನಿನ್ನ ಮಂದಿರ ಎಷ್ಟು ಸುಂದರ. ಒಟ್ಟುಗೂಡಿ ಭಜಿಪರು ಪ್ರಜೆಯ ಪ್ರಮುಖರು, ಅಬ್ರಹಾಮರಂತೆ ಸರ್ವ ಮನುಜರು. ಒಟ್ಟುಗೂಡಿ ಭಜಿಪರು ಪ್ರಜೆಯ ಪ್ರಮುಖರು, ಅಬ್ರಹಾಮರಂತೆ ಸರ್ವ ಮನುಜರು. ಭೂಮಿಯ ಪಾಲರೆಲ್ಲರೂ ಅಧೀನರಾಗುವರು, ಆಗ ನೀನೇ ನಿತ್ಯಕ್ಕೂ ಶಕ್ತ ದೇವರು. ಭೂಮಿಯ ಪಾಲರೆಲ್ಲರೂ ಅಧೀನರಾದರು, ಆಗ ನೀನೆ ನಿತ್ಯಕ್ಕೂ ಶಕ್ತ ದೇವರು. ಆಗ ನೀನೆ ನಿತ್ಯಕ್ಕೂ ಶಕ್ತ ದೇವರು. ನಿನ್ನ ಮಂದಿರ ಎಷ್ಟು ಸುಂದರ, ನಿನ್ನ ಮಹಿಮೆ ತುಂಬಿದ ಪೂಜ್ಯ ಮಂದಿರ. ದೇವ ನಿನ್ನ ಮಂದಿರ ಎಷ್ಟು ಸುಂದರ, ನಿನ್ನ ಮಹಿಮೆ ತುಂಬಿದ ಪೂಜ್ಯ ಮಂದಿರ. ಪ್ರಿಯ ಸಹೋದರ ಸಹೋದರಿಗಳೇ, ದಯವಿಟ್ಟು ಕುಳಿತುಕೊಳ್ಳಿ. ನಿಮ್ಮೆಲ್ಲರಿಗೂ ಈ ದಿನದ ಪೂಜೆಗೆ ಸಂತೋಷದಿಂದ ನಿಮ್ಮೆಲ್ಲರನ್ನ ಪ್ರಮಾಣಿಸುತ್ತೇನೆ. ಮೊದಲನೇದಾಗಿ ಬೆಂಗಳೂರು ಮಾಧವ ಕ್ಷೇತ್ರದ ಧರ್ಮದಕ್ಷರಾದ ಪೀಟರ್ ಮಚಾಲು ಅವರನ್ನ ಈ ದಿನದ ಪೂಜೆಗೆ ಸಂತೋಷದಿಂದ ಚಪ್ಪಾಳೆ ತಟ್ಟುವ ಮೂಲಕ ಅವರನ್ನ ಅದೇ ರೀತಿ ಎಲ್ಲ ಗುರುಗಳನ್ನ, ಎಲ್ಲ ಕನ್ಯಾಸ್ತ್ರೀಯರನ್ನ, ಎಲ್ಲ ಭಕ್ತಾದಿಗಳನ್ನ, ವಿಶೇಷವಾಗಿ ದಾಂಪತ್ಯ ಜೀವನದ 25 ವರ್ಷದ ಮೇಲ್ಪಟ್ಟ ಎಲ್ಲ 50, 75 ವರ್ಷದ ದಾಂಪತ್ಯ ಜೀವನವನ್ನು ಪೂರೈಸಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು, ನಗು ಮುಖದಿಂದ ಸಂತೋಷದಿಂದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ಈ ದಂಪತಿಗಳು ಅವರು ಒಂದು ದೇವರಿಗೆ ಕೃತಜ್ಞತೆಯನ್ನು
ಸ್ತುತಿಯನ್ನು ಸಲ್ಲಿಸುತ್ತಾ ಕುಟುಂಬದ ಸಮೇತ ಇದು ಅವರು ಪೂಜೆಗೆ ದೇವಾಲಯಕ್ಕೆ ಬಂದಿದ್ದಾರೆ. ಅವರಿಗೂ ಸಹ ನಾವು ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಹೀಗೆ ಈ ಒಂದು ದಾಂಪತ್ಯದ ಜೀವನದ ಪೂರೈಸಿರುವ 60 ಜೋಡಿಗಳು ಇಲ್ಲಿದ್ದಾರೆ. 60 ಜೋಡಿಗಳ ಅವರು ಸಂತೋಷವಾಗಿ ತಮ್ಮ ಹೆಸರುಗಳನ್ನು ನೀಡಿ ಆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ಅವರು ನಾವು ಈ ವಾರ್ಷಿಕ ಕ್ರಿಸ್ತರಾಜರ ವಾರ್ಷಿಕವನ್ನು ಆಚರಿಸುವಾಗ ಎಲ್ಲರೂ ತಮ್ಮ ಈ ಮದುವೆಯ ಜೀವನದ ಅವರು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ಹೇಗೆ ಕುಟುಂಬಗಳು ಒಗ್ಗಟ್ಟಾಗಿದ್ದಾಗ ಅಲ್ಲಿ ಶಾಂತಿ, ಸಮಾಧಾನ ಮತ್ತು ಅನ್ಯೋನ್ಯತೆ ಆ ಕುಟುಂಬದಲ್ಲಿರುತ್ತದೆ. ಹೀಗೆ ಪ್ರತಿಯೊಂದು ಕುಟುಂಬಗಳು ಸೇರಿದಾಗ ಅಲ್ಲಿ ಧರ್ಮ ಕೇಂದ್ರವಾಗುತ್ತೆ. ಹಾಗೆ ಪ್ರತಿಯೊಂದು ಧರ್ಮ ಕೇಂದ್ರಗಳು ಧರ್ಮ ಕ್ಷೇತ್ರಗಳಾಗುತ್ತವೆ. ಅದಕ್ಕೆ ನಾವೆಲ್ಲರೂ ವಿಶ್ವಾಸದಿಂದ, ಪ್ರೀತಿಯಿಂದ, ಕರುಣೆಯಿಂದ, ಅನುಕಂಪದಿಂದ ಜೀವಿಸಿದಾಗ ಮಾತ್ರ ಈ ಒಂದು ಧರ್ಮಸಭೆಯನ್ನ ಮತ್ತು ಧರ್ಮ ಕ್ಷೇತ್ರವನ್ನ, ಧರ್ಮ ಕೇಂದ್ರವನ್ನ ನಾವು ನಿರ್ಮಿಸಲು ಸಾಧ್ಯ. ಆ ದೇವರಿಗೆ ಕ್ರಿಸ್ತರಾಜರಂತೆ ನಮ್ಮ ಧರ್ಮ ಕೇಂದ್ರಕ್ಕೆ ವಿಶೇಷವಾಗಿ ಶಾಂತಿಯನ್ನ, ಪ್ರೀತಿಯನ್ನ, ಐಕ್ಯತೆಯನ್ನ ಕುಟುಂಬದ ಮೂಲಕ, ಧರ್ಮ ಕೇಂದ್ರದ ಮೂಲಕ ಆ ದೇವರು ನಮಗೆ ಅನುಗ್ರಹಿಸಿದೆಂದು ಈ ದೇವರ ಪೂಜೆಯನ್ನು ಭಾಗವಹಿಸೋಣ. ದೇವರ ಪೂಜೆಯನ್ನು ಕ್ರಿಸ್ತರಾಜರಿಗೆ ಆಗಿ ಉಲ್ಲಾಸದ ಸತ್ಯವೇ ಕುಟುಂಬದವರು ಕ್ರಿಸ್ತರಾಜರಿಗೆ ಫ್ರಾನ್ಸಿಸ್ ಜೈವಿಯರ್, ಪ್ರಕಾಶಮ್ಮ, ಕ್ರಿಸ್ತರಾಜರಿಗೆ ಸಿ.ಎಂ. ಬಾಲರಾಜ್ ಮತ್ತು ಭಾಗ್ಯರಾಣಿ, ಫಾದರ್ ಸಿ. ಅಂತಪ್ಪ, ಫಾದರ್ ಮರಿಯ ಸೊಸೆ ನೆಲಪಟ್ಟಿ, ಫಾದರ್ ಐ. ಜೋಸೆಫ್, ಫಾದರ್ ಫಿಲಿಪ್ ಅವರ ಆತ್ಮಶಾಂತಿಗಾಗಿ ಅರವತ್ತು ಮತ್ತು ಸಹಾಯ ಕುಟುಂಬದರು, ಮಾತಿಮರವರಿಗೆ ಕೃತಜ್ಞತೆಯಾಗಿ ಫಿಲಿಪ್ ಮತ್ತು ಫಿಲಮಿನ ಕುಟುಂಬದರು, ವಿಶೇಷ ಕೊಡುಗೆಗಳಿಗಾಗಿ ಐಮನ್ ಮತ್ತು ಜಯಶೀಲ ಕುಟುಂಬದವರು, ಕೇಂಜಿನ್ ಮೇರಿ ಲಲಿತಾ ಅವರ ಆತ್ಮಶಾಂತಿಗಾಗಿ ಜೇಮ್ಸ್ ಕುಟುಂಬದವರು, ಕ್ರಿಸ್ತರಾಜರಿಗೆ ಕೃತಜ್ಞತೆಯಾಗಿ ಕಿರೀಟಪ್ಪ ಮತ್ತು ಶ್ರೀಲ ಕುಟುಂಬದವರು, ಕ್ರಿಸ್ತರಾಜರಿಗೆ ಕೃತಜ್ಞತೆಯಾಗಿ ಅಜಯ್ ಕುಟುಂಬದವರು, ಕ್ರಿಸ್ತರಾಜರಿಗೆ ಕೃತಜ್ಞತೆಯಾಗಿ ಹರನ್ ಮತ್ತು ಸಹಾಯ ಮೇರಿ ಕುಟುಂಬದವರು, ಕ್ರಿಸ್ತರಾಜರಿಗೆ ಕೃತಜ್ಞತೆಯಾಗಿ ಪೀಠ ಮತ್ತು ವಿಮಲಾ ಕುಟುಂಬದವರು, ಆರೋಗ್ಯ ಸ್ವಾಮಿ ಅವರ ಆತ್ಮಶಾಂತಿಗಾಗಿ ಸೌರಮ್ಮ ಕುಟುಂಬದವರು, ಸಂಧ್ಯಾಗಪ್ಪ, ಪಿಲೋಮಿನಾ, ಗಾಳಿ ಅಂತೋಣಪ್ಪ, ತೆರೆಸಮ್ಮ ಅವರ ಆತ್ಮಶಾಂತಿಗಾಗಿ ಸೌರಮ್ಮ ಕುಟುಂಬದವರು, ಡೇವಿಡ್ ಕುಮಾರ್, ಮಂಗಳವೇಣಿ ಅವರು ಕ್ರಿಸ್ತರಾಜರ ಕೃತಜ್ಞತೆಯಾಗಿ ಇದುವರೆಗೂ ಲಭಿಸುತ್ತಿದ್ದಾರೆ. ಕ್ರಿಸ್ತರಾಜರ ಕೃತಜ್ಞತೆಯಾಗಿ ಪೌರಾಜ್ ಮತ್ತು ನಿರ್ಮಲೇರಿ ಕುಟುಂಬದವರು, ಲೂರ್ದಮ್ಮ, ಚೌರಮ್ಮ ಅವರ ಆರೋಗ್ಯವಾಗಿಗಾಗಿ, ಪ್ರೀತಮ್ಮ ಬರ್ತಲು ಅವರ ಆರೋಗ್ಯವಾಗಿಗಾಗಿ ಪೌರಾಜ್ ಮತ್ತು ನಿರ್ಮಲೇರಿ ಕುಟುಂಬದವರು, ಕ್ರಿಸ್ತರಾಜರಿಗೆ ಕೃತಜ್ಞತೆಯಾಗಿ ಕಾಣಿಕ ಸ್ವಾಮಿ ಕುಟುಂಬದವರು, ಕ್ರಿಸ್ತರಾಜರಿಗೆ ಕೃತಜ್ಞತೆಯಾಗಿ ಲೂರ್ದಮ್ಮ, ಕ್ರಿಸ್ತರಾಜರಿಗೆ ಕೃತಜ್ಞತೆಯಾಗಿ ಅಂತೋನಿರಾಜ್ ಆಶಾ ಕುಟುಂಬದವರು, ಕ್ರಿಸ್ತರಾಜರಿಗೆ ಕೃತಜ್ಞತೆಯಾಗಿ 49 ವರ್ಷದ ಮದುವೆಯ ಜೀವನವನ್ನು ಪೂರೈಸಿದ ಕಾಣಿಕೆ ಸ್ವಾಮಿ ಪತ್ರಿನಮ್ಮ ಅವರು, ಮಿಕೇಲಪ್ಪ, ಚೆಲುವಮ್ಮ, ವಿಕ್ಟರ್ ರಾಜ್ ಬರ್ತಲು ಅವರ ಆತ್ಮಶಾಂತಿಗಾಗಿ ವಿಲಿಯಂ ಮತ್ತು ಅನುಶ್ರೀ ಕುಟುಂಬದವರು, ದೇವರಿಗೆ ಕೃತಜ್ಞತೆಯಾಗಿ ಚಿನ್ನಪ್ಪ ಮರಿಯಮ್ಮ ಕುಟುಂಬದವರು, ಕ್ರಿಸ್ತರಾಜರಿಗೆ ಕೃತಜ್ಞತೆಯಾಗಿ ದೇವರು ತೆರೆಸಮ್ಮ, ರಾಯಪ್ಪ, ರೈಮಂಡ್, ಅಮ್ರೋಸ್, ಯಾದಪ್ಪ ಅವರ ಆತ್ಮಶಾಂತಿಗಾಗಿ ಫಿಲಿಪ್ ಕುಟುಂಬದವರು, ಕ್ರಿಸ್ತರಾಜರಿಗೆ ಕೃತಜ್ಞತೆಯಾಗಿ ಫಿಲಮಿನ ಕುಟುಂಬದವರು, ಸಿ. ಸೌರಪ್ಪ, ಸುಂದರಾಜ್ ಅವರ ಆತ್ಮಶಾಂತಿಗಾಗಿ ಅಂತೋನಿ ಸ್ವಾಮಿ ವಿಮಲಾ ಕುಟುಂಬದವರು, ಕ್ರಿಸ್ತರಾಜರಿಗೆ ಕೃತಜ್ಞತೆಯಾಗಿ ಬಾಲರಾಜ್ ಮತ್ತು ಮೇರಿ ಕುಟುಂಬದವರು, ದೇವರಿಗೆ ಕೃತಜ್ಞತೆಯಾಗಿ ಉಲ್ಲಾಸ್ ಮತ್ತು ಬಾಲಮ್ಮ ಕುಟುಂಬದವರು ಮತ್ತು ನಮ್ಮೆಲ್ಲ ಸ್ವಂತ ಅಭಿಪ್ರಾಯಗಳಿಗಾಗಿ ಇವುಗಳ ಯೋಚನೆ ಭಾಗವಹಿಸೋಣ. ನಿಂತು ನಾವು ಭಕ್ತಿಯಿಂದ ಕ್ರಿಸ್ತರಾಜರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ ಕ್ರಿಸ್ತರಾಜರ ಆಶೀರ್ವಾದವನ್ನು ಬಲಸೂಚಿ ಮೂಲಕ ಪಡೆಯೋಣ. Amen.
ಸಹೋದರಿಯರೇ, ಕ್ರೈಸ್ತ ರಾಜ್ಯದ ಹಬ್ಬದ ಮೊದಲನೇ ದಿವಸ ಮತ್ತು ನಾವು ಬಹಳ ಪ್ರೀತಿಯಿಂದ ಕರೆಯೋಣ. ಈ ದಿವಸ ನಮ್ಮ ಮದುವೆ ಸಂಸ್ಕಾರದಲ್ಲಿ ಭಾಗವಹಿಸಿ 25 ವರ್ಷಕ್ಕಿಂತ ಹೆಚ್ಚು ಜೀವಿಸಿದಂತಹ ದೇವರುಗಳಿಗೆ ನೀವು ಶುಭಾಶಯ ಕೋರುತ್ತೀರಿ. ಕ್ರೈಸ್ತ ರಾಜ್ಯಗಳು ನಮ್ಮ ಎಲ್ಲ ಕುಟುಂಬದ ರಾಜ್ಯಗಳು, ಎಲ್ಲ ಜನರ ರಾಜ್ಯಗಳು ಮತ್ತು ಆ ವಿಷಯದಲ್ಲಿ ಪ್ರತಿಯೊಂದು ಕುಟುಂಬ ಕ್ರಿಸ್ತ ರಾಜ್ಯಕ್ಕೆ ಸೀಮಿತವಾಗಿದ್ದರೆ ಕ್ರಿಸ್ತ ರಾಜ್ಯದಲ್ಲಿ ಒಂದು ಶಕ್ತಿ ನಮಗೆ ಬರುವ ಕಾರ್ಯ ನಮ್ಮ ಜೀವನದಲ್ಲಿ ಬೇಕಾದದ್ದು ನಮ್ಮ ಆರೋಗ್ಯ ಮತ್ತು ಸೌಕರ್ಯ ಕೂಡ ನಾವು ಕ್ರಿಸ್ತ ರಾಜ್ಯದಲ್ಲಿ ಅದಕ್ಕಾಗಿ ದಿವಸ ಕ್ರಿಸ್ತ ರಾಜ್ಯಕ್ಕೆ ನಾವು ರೀತಿಯಲ್ಲಿ ಸ್ತುತಿಸಿ ಹರಿಸಿ ಪ್ರಾರ್ಥಿಸಿ ನಮ್ಮ ಪ್ರತಿಯೊಂದು ಕುಟುಂಬದಲ್ಲಿ ಜೀವಿಸುವಂತಹ ಈ ದಂಪತಿಗಳಿಗೋಸ್ಕರ ವಿಶೇಷವಾಗಿ ಇವತ್ತು ಪ್ರಾರ್ಥಿಸೋಣ. ಸಹೋದರ ಸಹೋದರಿಯರೇ, ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆನೆಂದು ವಿವೇಚಿಸುತ್ತೇನೆ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನನ್ನ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್.
ಶಾಂತಿ 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 ಶಾಂತಿ. ಸ್ವರ್ಗದ ರಾಜನಿ ಸರ್ವಶಕ್ತನೇ ಲಭಿತನೇ. ಪ್ರಭುದೇವರೇ ಸ್ವರ್ಗದ ರಾಜನಿ ಸರ್ವಶಕ್ತನೇ ಲಭಿತನೇ. ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ವಾಸಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರೇ, ಏಕೈಕ ಪುತ್ರರೇ, ಪ್ರಭುದೇವರೇ, ದೇವರ ಕುರಿಮರಿಯೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ವೈಭೋರಿ ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯ ತೋರಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು, ಯೇಸು ಕ್ರಿಸ್ತರೇ. ಪವಿತ್ರನೊಡನೆ ದೇವಪಿತನ ಮಹಿಮೆಯಲ್ಲಿರುವವರು ನೀವು. ಆಮೆನ್. 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 ಪ್ರಾರ್ಥಿಸೋಣ. ಸರ್ವಶಕ್ತ ತಂದೆ ದೇವರೇ, ಸುದೀರ್ಘ ಕಾಲ ಒಂದಾಗಿ ಜೀವಿಸಿ ಸತ್ಕಾರ್ಯಗಳನ್ನು ಎಸಗಿರುವ ಸತಿಪತಿಯರಾದ ಈ ದಂಪತಿಗಳನ್ನು ಕರುಣೆಯಿಂದ ಈಕ್ಷಿಸಿರಿ. ಇವರು ದೈಹಿಕ ಹಾಗೂ ವಿಶ್ವಾಸ ಜೀವನಕ್ಕೆ ಮಕ್ಕಳನ್ನು ಪಡೆದಿದ್ದಾರೆ. ಇವರ ಪ್ರೇಮದ ಅಂಕುರವನ್ನು ಅತಿಶಯ ಸಂಸ್ಕಾರದಿಂದ ನೀವು ಮುದ್ರಿಸಿದಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರೇಕದಲ್ಲಿ ದೇವರಾಗಿ ಯುಗ ಯುಗಾಂತಕ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರೋ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಜೆರುಸಲೇಮಿನಲ್ಲಿ ನಾನು ನಡೆಸಿದ ಅತ್ಯಾಚಾರಗಳ ಸ್ಮರಣೆ ನನಗೀಗ ಬರುತ್ತಿದೆ. ಮಕಾಬಿಯರ ಮೊದಲನೇ ಗ್ರಂಥದಿಂದ ವಾಚನ. ಅರಸ ಅಂತಿಯೋಕನು ಮೆಸಪೊಟೋನಿಯಾದಲ್ಲಿ ಸಂಚಾರ ಮಾಡುತ್ತಿದ್ದನು. ಪರ್ಷಿಯಾದಲ್ಲಿದ್ದ ಎಲಿಮ ಎಂಬಲ್ಲಿ ಒಂದು ಊರು ಸಿರಿ ಸಂಪತ್ತು ಬೆಳ್ಳಿ ಬಂಗಾರಗಳಿಂದ ಹೆಸರಾಗಿದೆ. ಅಲ್ಲಿದ್ದ ಒಂದು ದೇವಾಲಯ ಅಪಾರ ನಿಧಿಯುಳ್ಳದಾಗಿದೆ. ಮೊದಲು ಗ್ರೀಸ್ ದೇಶವನ್ನು ಆಳುತ್ತಿದ್ದ ಮ್ಯಾಸಿಡೋನಿಯಾದ ಅರಸ ಫಿಲಿಪ್ಪನ ಮಗ ಅಲೆಕ್ಸಾಂಡರನು
ಬಿಟ್ಟು ಹೋಗಿದ್ದ ಚಿನ್ನದ ಡಾಲು ಕವಚಗಳು ಅದರಲ್ಲಿಯೇ ಇವೆ ಎಂಬ ಸಮಾಚಾರವನ್ನು ಅವನು ಕೇಳಿದ್ದನು. ಆ ಊರನ್ನು ಹಿಡಿದುಕೊಂಡು ಸುಲಿಗೆ ಮಾಡಬೇಕೆಂಬ ಹವಣಿಕೆಯಿಂದ ಅಲ್ಲಿಗೆ ಬಂದನು. ಆದರೆ ಅವನಿಗೆ ಅದು ಸಾಧ್ಯವಾಗಲಿಲ್ಲ. ಏಕೆಂದರೆ ಆ ಸುದ್ದಿ ಆ ಊರಿನೊಳಗಿದ್ದ ಜನರಿಗೆ ಮುಟ್ಟಲು ಅವರು ಅವನ ಸಂಗಡ ಯುದ್ಧ ಮಾಡಿದರು. ಅವನು ಬಹು ವ್ಯಸನಕ್ರಾಂತನಾಗಿ ಅಲ್ಲಿಂದ ಕಾಲು ಕಿತ್ತು ಬಾಬಿಲೋನಿಗೆ ಹಿಂದಿರುಗಿದನು. ಇದಲ್ಲದೆ ಅಂತಿಯೋಕನು ಪರ್ಷಿಯಾದಲ್ಲಿದ್ದಾಗ ಒಬ್ಬನು ಬಂದು ಅವನಿಗೆ ಹೀಗೆಂದು ವರದಿ ಮಾಡಿದನು: ಜುದೇಯದ ವಿರುದ್ಧ ಹೋಗಿದ್ದ ಸೈನ್ಯವನ್ನೆಲ್ಲ ಹಿಂದೂಡಲ್ಪಟ್ಟಿತು. ಮೊದಲು ಅಪಾರ ಬಲದೊಂದಿಗೆ ಹೋದ ಲೂಸ್ಯನು ನಾಚಿಕೆಗೀಡಾಗಿ ಹಿಂದಿರುಗಿದನು. ಅವನ ಸೈನ್ಯದವರು ಬಿಟ್ಟು ಹೋಗಿದ್ದ ಎಲ್ಲವನ್ನೂ ಜುದೇಯದವರು ದೋಚಿಕೊಂಡು ಹೋದರು. ಆದುದರಿಂದ ಈಗ ಅವರು ಶಸ್ತ್ರಾಸ್ತ್ರವುಳ್ಳವರಾಗಿ ಪರಾಕ್ರಮದ ವಿಷಯಗಳಲ್ಲಿ ಯಾವ ಕೊರತೆಯೂ ಇಲ್ಲದೆ ಬಲಾಢ್ಯರಾಗಿದ್ದಾರೆ. ಜೆರುಸಲೇಮಿನಲ್ಲಿದ್ದ ಬಲಿಪೀಠದ ಮೇಲೆ ನೀವು ಕಟ್ಟಿಸಿದ್ದ ವಿನಾಶಕರ ವಿಕಟ ಮೂರ್ತಿಯನ್ನು ಕೆಡವಿ ಹಾಕಿದ್ದಾರೆ. ದೇವಾಲಯದ ಸುತ್ತಲೂ ಮೊದಲಿನಂತೆ ಎಚ್ಚರವಾದ ಗೋಡೆಗಳನ್ನು ಕಟ್ಟಿದ್ದಾರೆ. ಇದಲ್ಲದೆ ನಿಮಗೆ ಸೇರಿದ ಬೇಸ್ತೂರ ಊರನ್ನು ಭದ್ರಗೊಳಿಸಿದ್ದಾರೆ ಎಂದರು. ಅರಸನು ಈ ಸುದ್ದಿಯನ್ನು ಕೇಳಿ ಆಶ್ಚರ್ಯಚಕಿತನಾದನು ಹಾಗೂ ಬಹುಖಿನ್ನನಾದನು. ತಾನು ಹಾರೈಸಿದಂತೆ ಆಗದಿದ್ದುದನ್ನು ಕಂಡು ದುಃಖಕ್ರಾಂತನಾಗಿ ನೊಂದು ಹಾಸಿಗೆ ಹಿಡಿದನು. ಅವನು ಬಹು ದುಃಖಿತನಾಗಿ ಇನ್ನು ಸಾಯುವುದೇ ಲೇಸೆಂದು ಅಲ್ಲಿಯೇ ಬಹುದಿನಗಳವರೆಗೆ ನಿಂತು ಬಿಟ್ಟನು. ತನ್ನ ಸ್ನೇಹಿತರನ್ನು ಅಲ್ಲಿಗೆ ಕರೆಸಿಕೊಂಡನು. ಅವರಿಗೆ, ನನ್ನ ಕಣ್ಣಿಗೆ ನಿದ್ರೆಯಿಲ್ಲ, ಚಿಂತೆಯಿಂದ ನನ್ನ ಅಂತರಂಗವು ಕುಂದಿ ಹೋಗಿದೆ. ನಾನು ನನ್ನ ಅಧಿಕಾರದಲ್ಲಿ ಮೆರೆಯುತ್ತಿದ್ದಾಗ ಜನೋಪಕಾರಿಯೂ ಪ್ರೀತಿಪಾತ್ರನೂ ಆಗಿದ್ದೆ. ಆದರೆ ಈಗ ಎಂತಹ ವಿಪತ್ತಿಗೆ ನಾನು ಗುರಿಯಾದೆ, ಎಂತಹ ಮಹಾಪ್ರವಾಹದಲ್ಲಿ ನಾನೀಗ ಸಿಕ್ಕಿಬಿದ್ದಿದ್ದೇನೆ. ಜೆರುಸಲೇಮಿನಲ್ಲಿ ನಾನು ನಡೆಸಿದ ಅತ್ಯಾಚಾರಗಳ ಸ್ಮರಣೆ ನನಗೀಗ ಬರುತ್ತಿದೆ. ಅಲ್ಲಿದ್ದ ಬೆಳ್ಳಿ ಬಂಗಾರಗಳ ಪಾತ್ರಗಳನ್ನೆಲ್ಲ ನಾನು ಅಪಹರಿಸಿದೆ. ಕಾರಣವಿಲ್ಲದೆ ಜುದೇಯರ ನಿವಾಸಿಗಳನ್ನು ನಾಶ ಮಾಡುವುದಕ್ಕೆ ಜನರನ್ನು ಕಳುಹಿಸಿದೆ. ಈ ಕಾರಣದಿಂದಲೇ ಈಗ ನನ್ನ ಮೇಲೆ ಈ ವಿಪತ್ತು ಬಂದಿದೆ ಎಂದು ನನಗೀಗ ಗೊತ್ತಾಯಿತು. ಆದುದರಿಂದಲೇ ನಾನೀಗ ಚಿಂತಾನುತಾಪದಿಂದ ಪರದೇಶದಲ್ಲಿ ಸಾಯುತ್ತಿದ್ದೇನೆ ಎಂದು ಹೇಳಿದರು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಬಾಳುವ ದೇವಾಲಯವು
ಸಂಬಂಧ ಜಗದ ಪಡೆಯುವ ಮನೆಯು ಯೇಸು ಬಾಳುವ ದೇವಾಲಯವು ಜಗದ ಪಡೆಯುವ ಮನೆಯು ಯೇಸು ಬಾಳುವ ದೇವಾಲಯವು ಜಗದ ಪಡೆಯುವ ಮನೆಯು ಯೇಸು ಬಾಳುವ ದೇವಾಲಯವು. ಜಗದಿ ನಿಮ್ಮ ವಾಕ್ಯವನ್ನು ಸಾರಿ ನಾನು ಹೊಗಳುವೆ. ಜಗದಿನಿಂದ ವಾಕ್ಯವನ್ನು ಸಾರಿ ನಾನು ಹೊಗಳುವೆ. ನಿಮ್ಮ ನಾಮ ಸ್ಮರಣೆ ಮಾಡಿ ನಲಿದು ಆಡುವೆನು. ನಿಮ್ಮ ನಾಮ ಸ್ಮರಣೆ ಮಾಡಿ ನಲಿದು ಆಡುವೆನು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ಸತ್ತ ಮತ್ತಾಯನ ಬರೆದು ಪವಿತ್ರ ಸಂದೇಶದಿಂದ ಫರಿಸಾಯರಲ್ಲಿ ಕೆಲವರು ಯೇಸುವಿನ ಬಳಿಗೆ ಬಂದು ಅವರನ್ನು ಮಾತಿನಲ್ಲಿ ಸಿಕ್ಕಿಸುವ ಉದ್ದೇಶದಿಂದ ಯಾವುದಾದರೂ ಕಾರಣದಿಂದ ಗಂಡನು ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವುದು ಧರ್ಮಸಮ್ಮತವೋ ಎಂದು ಕೇಳಿದನು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ಸೃಷ್ಟಿಕರ್ತ ಆದಿಯಿಂದಲೇ ಅವರನ್ನು ಗಂಡು ಹೆಣ್ಣಾಗಿ ಉಂಟು ಮಾಡಿದರು ಎಂದು, ಈ ಕಾರಣದಿಂದಲೇ ಗಂಡನು ತಂದೆ ತಾಯಿಯನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಕೂಡಿಕೊಂಡು ಅವರಿಬ್ಬರು ಒಂದಾಗಿ ಮಾಡುವರು ಎಂದು ಹೇಳಿದ್ದಾರೆಂಬುದಾಗಿ ನೀವು ಪವಿತ್ರ ಗ್ರಂಥದಲ್ಲಿ ಓದಿಲ್ಲವೇ? ಹೀಗಿರುವಲ್ಲಿ ಇನ್ನು ಮುಂದೆ ಅವರು ಇಬ್ಬರಲ್ಲ ಒಂದೇ ಶರೀರವಾಗಿರುವರು. ಈ ನಿಮಿತ್ತ ದೇವರು ಒಂದುಗೂಡಿಸಿದನ್ನು ಮನುಷ್ಯನು ಬೇರ್ಪಡಿಸದೇ ಇರಲಿ ಎಂದರು. ಪ್ರಭುವಿನ ಶುಭ ಸಂದೇಶ. ಪ್ರಿಯ ಸಹೋದರ ಸಹೋದರಿಗೆ ದಯವಿಟ್ಟು ನಿಂತುಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಮಾಧರ್ಮದಕ್ಷರು ಆಶೀರ್ವಾದವನ್ನು ನೀಡುವರು. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ ಮತ್ತು ವಿಶೇಷವಾಗಿ ಇಲ್ಲಿ ಸೇರಿದಂಥ ದಂಪತಿಗಳೇ, ಬಹಳ ಸಂತೋಷದಿಂದ ನಾನು ಕೂಡ ಇವತ್ತು ಫಾದರಿಂದ ಈ ಕಾರ್ಯಕ್ರಮದ ಬಗ್ಗೆ ಕೇಳಿಕೊಂಡು ಬಹಳ ಸಂತೋಷವಾಯಿತು.
ಯಾವುದೋ ಒಂದು ಚರ್ಚಲ್ಲಿ ಹಬ್ಬ ಇದೆ, ಬೇರೆ ಆಚರಣೆ ಇದೆ, ಆದರೆ ದಂಪತಿಗಳ 25 ವರ್ಷ ಮೀರಿದಂಥ ದಂಪತಿಗಳಿಗೆ ಗೌರವಿಸುವುದು ಅಥವಾ ಜೊತೆ ಕರೆಯುವುದು ನನಗನ್ನಿಸ್ತದೆ ಇದು ವಿಶೇಷವಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಈ ದಂಪತಿಗಳ ಮುಖಾಂತರ, ಈ ಜೋಡಿಗಳ ಮುಖಾಂತರ ದೇವರು ಈ ಮನೆತನಕ್ಕೆ ದೇವರ ಕೊಡುವಂಥ ಆಶೀರ್ವಾದ ಪ್ರತಿಯೊಂದು ಕುಟುಂಬಕ್ಕೆ ಮುಟ್ಟುವಂಥದ್ದು ಅಂದ್ಕೊಂಡು ಅದು ಭಾಳ ಸಂತೋಷ ತರ್ತದೆ. ಯಾವುದೋ ಒಂದು ಶಾಲೆಯಲ್ಲಿ ಟೀಚರ್ ಮಕ್ಕಳಿಗೆ ಒಂದು ಸ್ಪರ್ಧೆ ಕೊಟ್ಟಿದ್ರಂತೆ. ಅದೇನೆಂದರೆ ಒಂದು ಪೇಪರ್ ಕೊಟ್ಕೊಂಡು ಇದ್ರ ಮೇಲೆ ನಿಮ್ಮ ಬಣ್ಣದ ಆ ಪೆನ್ಸಿಲ್ದಿಂದ ನೀವು ಯಾವುದೋ ಒಂದು ಒಳ್ಳೆಯ ವಿಷಯದ ಮೇಲೆ ಬಿಡಿಸ್ಕೊಂಡು ತೋರಿಸ್ಬೇಕು ಅಂದ್ಕೊಂಡು ಹೇಳಿದ್ರಂತೆ. ಮತ್ತು ಒಳ್ಳೆ ಬಿಡಿಸಿದವರಿಗೆ ಒಂದು ಪ್ರೈಸ್ ಇರುವುದು, ಒಂದು ಬಹುಮಾನ ಇರುವುದು ಅಂದ್ಕೊಂಡು ಹೇಳಿದ್ರಂತೆ. ಮತ್ತು ಮಕ್ಕಳೆಲ್ಲ ಬಿಡಿಸ್ಲಿಕ್ಕೆ ಶುರು ಮಾಡಿದರು. ಯಾರೋ ಒಬ್ಬರು ಒಂದು ನಕ್ಷತ್ರ ಮಾಡಿದರು, ಯಾರೋ ಒಬ್ಬರು ಮೋಟರ್ ಕಾರ್ ಮಾಡಿದರು, ಯಾರೋ ಒಂದು ವಿಮಾನವನ್ನು ಮಾಡಿದರು, ಯಾರೋ ಒಂದು ತನ್ನ ಗಡಿಯಾರ ಹೇಗೆ ತಂದ್ಕೊಂಡು ಮಾಡಿದರು, ಯಾರೋ ಒಬ್ಬರು ಕಂಪ್ಯೂಟರ್ ಮಾಡಿದರು. ಆದರೆ ಟೀಚರ್ ಕೊಟ್ಟಂಥ ಬಹುಮಾನ ಒಂದು ವಿಶೇಷ, ಒಂದು ಬೇರೆ ಒಂದು ವಿಷಯಕ್ಕೆ. ಅದೇನೆಂದರೆ ಒಂದು ಚಿಕ್ಕ ಮಗು ತನ್ನ ಮನೆ ಅಥವಾ ಗುಡಿಸಲನ್ನು ಒಳ್ಳೆ ರೀತಿಯಲ್ಲಿ ಬಿಡಿಸಿದ್ರಂತೆ. ಅದನ್ನು ನೋಡಿಕೊಂಡು ಟೀಚರ್ಗೆ ಭಾಳ ಸಂತೋಷ ಆಯಿತು. ಮತ್ತು ಆ ಮಗುವಿಗೆ ಕೇಳಿದಾಗ ಇದೇನಮ್ಮ ಮಗು ಅಂತ ಹೇಳಿದಾಗ ಆ ಮಗು ಹೇಳ್ತದೆ, ಇದು ನನ್ನ ಮನೆ, ಇದು ನನ್ನ ಗುಡಿಸಲು. ಅದಕ್ಕಾಗಿ ಇಲ್ಲಿ ನೋಡ್ರಿ, ನಾನು ಮನೆ ಹಾಗೆ ಮಾಡಿದ್ದೇನೆ, ಅದು ಒಳಗೆ ಕಾಣ್ತದೆ, ತಂದೆ ತಾಯಿಯವರು ನಮ್ಮ ಮಕ್ಕಳೆಲ್ಲ ಕೂತ್ಕೊಂಡಿದ್ದು ಕಾಣ್ತದೆ ಅಂದ್ಕೊಂಡು ಯಾವುದೋ ಒಂದು ರೀತಿಯಲ್ಲಿ ಅವರು ತೋರಿಸಿದ್ರಂತೆ. ಅದೇ ಬಹುಶಃ ಇವತ್ತು ನಾವು ಯೋಚನೆ ಮಾಡುವುದು, ನಾವು ಇವತ್ತು ಪ್ರಾರ್ಥನೆ ಮಾಡುವುದು. 25 ವರ್ಷಕ್ಕಿಂತ ಮೀರಿದಂಥ ದಂಪತಿಗಳು ನನ್ನ ಮುಂದೆ ಇದ್ದಾರೆ. ಭಾಳ ಸಂತೋಷ. ಯಾಕೆಂದರೆ ಇವತ್ತಿನ ದಿವಸ ಅಥವಾ ಈ ಕಾಲದಲ್ಲಿ 25 ವರ್ಷ ಇರುವುದಂದರೆ ನನಗನ್ಸಿದ ಒಂದು ಅದ್ಭುತ. ಯಾಕೆಂದರೆ ದಿವಸ ರಾತ್ರಿ, ಹಗಲು ರಾತ್ರಿ ಬಹುಶಃ ಜೊತೆ ಇರುವುದು, ಬಡತನದಲ್ಲಿ ದೇವರು ಕೊಟ್ಟಂಥ ವಿಷಯದಲ್ಲಿ ಸಂತೋಷ ಪಡ್ಕೊಂಡು ಇರುವುದು, ಇದು ನನಗನ್ನಿಸ್ತದೆ ನಿಜವಾಗಿಯೂ ಒಂದು ಅದ್ಭುತವಾಗಿದೆ. ಯಾವುದೋ ನಮ್ಮ ಪೋಪ್ ಜಗದ್ಗುರುಗಳ ಒಂದು ಕತೆ ಯಾರಿಗೂ ನನಗೆ ಹೇಳಿದರು. ಅದೇನೆಂದರೆ ಈ ಪೋಪ್ ಜಗದ್ಗುರುಗಳು ಈಗಲ್ಲ, ಸುಮಾರು 100 ವರ್ಷ ಹಿಂದೆ ಅವರು ಎಳೆ ವಯಸ್ಸಿನಲ್ಲಿ ಬಿಷಪ್ರಾಗಿದ್ದರು, ಧರ್ಮಾಧ್ಯಕ್ಷರಾಗಿದ್ದರು. ತನ್ನ 45ನೇ ವರ್ಷದಲ್ಲಿ ಧರ್ಮಾಧ್ಯಕ್ಷರಾಗಿದ್ದರು. ಮತ್ತು ಬಹಳ ಸಂತೋಷವಾಗಿ ಆ ಧರ್ಮಾಧ್ಯಕ್ಷರ ದೀಕ್ಷೆ ಆದ ಮೇಲೆ ಮನೆ ಬಂದ್ಕೊಂಡು ತನ್ನ ತಾಯಿಗೆ ಆ ಧರ್ಮಾಧ್ಯಕ್ಷರು ತೋರಿಸ್ತಾರಂತೆ, ನೋಡಮ್ಮ, ನನಗೆ ಇವತ್ತು ಧರ್ಮಾಧ್ಯಕ್ಷರು ಮಾಡಿದ್ದಕ್ಕೆ ಮುಖ್ಯ ಗುರುತಂದರೆ ನನ್ನ ಈ ಉಂಗುರ ನನಗೆ ಒಂದು ರೀತಿಯಲ್ಲಿ ಶಕ್ತಿ, ಪದವಿ, ಭಕ್ತಿ ಕೊಡ್ತದೆ ಅಂದ್ಕೊಂಡು ಹೇಳಿದಂತೆ. ಆ ಅಮ್ಮ ಹೆಚ್ಚು ಕಲ್ತಿಲ್ಲ, ಹೆಚ್ಚು ಬೆಳೆಯಲಿಲ್ಲ. ಬಹುಶಃ ಅವರ ಮಗನ ಆ ಧರ್ಮಾಧ್ಯಕ್ಷೀಯ ಕಾರ್ಯಕ್ರಮ ಕೂಡ ಹೋಗ್ಲಿಕ್ಕೆ ಆಗಲಿಲ್ಲ. ಆದರೆ ಆ ಅಮ್ಮ ಹೇಳ್ತಾರಂತೆ, ಹೌದು ಮಗ, ನೀವು ಧರ್ಮಾಧ್ಯಕ್ಷ ಆಗಲಿಕ್ಕೆ ನಿನಗೆ ಒಂದು ಉಂಗುರ ಕೊಟ್ಟಿದ್ದಾರೆ. ಆದರೆ ಆ ಉಂಗುರ ಹಿಂದೆ ನಮ್ಮ ಗಂಡ ಹೆಂಡತಿಯವರ ಉಂಗುರ ಅದಕ್ಕಿಂತ ಮುಖ್ಯದ್ದು, ಅದಕ್ಕಿಂತ ಬೆಲೆ ಬಾಳುವುದು. ಯಾಕೆಂದರೆ ಆ ಉಂಗುರ ಇದ್ದ ಕಾರಣ ಈ ಉಂಗುರ ನಿನಗೆ ಸಿಗ್ತದೆ ಅಂದ್ಕೊಂಡು ಹೇಳಿದ್ರಂತೆ. ಅದರ ಅರ್ಥ ಏನಂದರೆ, ನಾವು ಒಬ್ಬರನ್ನೊಬ್ಬರನ್ನು ವಿಶ್ವಾಸಿಯಾಗಿ ಇದ್ದಂಥ ಕಾರಣ ನಾವು ಕೂಡ ನಿನ್ನಂಥ ಮಗನಿಗೆ, ನಿಮ್ಮಂಥ ನಮ್ಮ ಈ ಊರಲ್ಲಿ ಧರ್ಮಾಧ್ಯಕ್ಷರಾಗಲಿಕ್ಕೆ ನನಗೂ ಕೂಡ ಬಹುಶಃ ನನ್ನ ಪಾತ್ರ ಕೂಡ ಇದೆ. ಆ ಪಾತ್ರ ಏನಂದರೆ ಈ ಉಂಗುರ.
ಇದರ ಅರ್ಥ ಏನು? ನೀವು ಪಾಲಿಸಿದಂಥ ಕಾಯ್ದೆ ನಿಯಮ, ನೀವು ನಿಮ್ಮ ಜೀವನದಲ್ಲಿ ಅನುಭವಿಸಿದಂಥ ಭಕ್ತಿಯುತ ಕಾರ್ಯಗಳು ಮತ್ತು ವಿಶೇಷವಾಗಿ ವಿಶ್ವಾಸಿಕೆ, ಅದೇ ಬಹುಶಃ ಇವತ್ತು ನಮ್ಮ ದಂಪತಿಗಳಲ್ಲಿ ಪ್ರೀತಿ ಪ್ರೇಮ ಅಷ್ಟಲ್ಲದೆ ಶಾಶ್ವತ ದೇವರು ಕೊಡುವಂಥ ಆಶೀರ್ವಾದವನ್ನು ಪಡೆಯಲಿಕ್ಕೆ ತಯಾರಾಗುವುದು. ಪೋಪ್ ಜಗದ್ಗುರುಗಳು ಪೋಪ್ ಫ್ರಾನ್ಸಿಸ್ ಅವರು ಯಾವಾಗಲೂ ದಂಪತಿಗಳಿಗೆ ಒಂದು ವಿಷಯ ಹೇಳ್ತಿದ್ರು. ಅದೇನೆಂದರೆ, ಈ ಮದುವೆ ಸಂಸ್ಕಾರದಲ್ಲಿ 3 ಶಬ್ದಗಳು ಅಥವಾ 3 ವಾಕ್ಯಗಳು ಬಹಳ ಮುಖ್ಯ ತಂದ್ಕೊಂಡು, ಈ 3 ವಾಕ್ಯ ನೀವು ಪಾಲಿಸಿದ್ರೆ ನಿಮ್ಮ ದಾಂಪತ್ಯ ಜೀವನ ಯಶಸ್ವಿ ಅಂದ್ಕೊಂಡು ಹೇಳ್ಬೋದು ಅಂದ್ಕೊಂಡು ಆ ಜನರಿಗೆ ಹೇಳ್ತಿರೋದಂತೆ. ಆ 3 ವಾಕ್ಯಗಳು ಯಾವುದು? ಮೊದಲಾಗಿ ಇಂಗ್ಲೀಷ್ನಲ್ಲಿ ಥ್ಯಾಂಕ್ ಯು ಅಂದರೆ ಧನ್ಯವಾದ. ಧನ್ಯವಾದ ಯಾರಿಗೆ ಹೇಳಬೇಕು? ಯಾಕಂದರೆ ನಾವು ದಂಪತಿಗಳು, ನಮಗೆ ಯಾರೂ ಹೇಳೋದಿಲ್ಲ, ನಾವು ಕೂಡ ಯಾರಿಗೂ ಹೇಳೋದಿಲ್ಲ. ಇಲ್ಲ, ಪ್ರತಿಯೊಂದು ದಂಪತಿಗಳು ಒಬ್ಬರನ್ನೊಬ್ಬರಿಗೆ ಥ್ಯಾಂಕ್ ಯು ಅಥವಾ ಧನ್ಯವಾದ ಅಂದ್ಕೊಂಡು ಹೇಳಬೇಕು. ಇದು ಬಹುಶಃ ಹೊರಗಿಂದು ಇದೇನು ಅಂದ್ಕೊಂಡು ಅಲ್ಲ. ಯಾಕಂದರೆ ಯಾವುದೋ ಒಂದು ಕೆಲಸ ಮಾಡಿದ ಆ ಕೆಲಸಕ್ಕೆ ನಾವು ಧನ್ಯವಾದ ಹೇಳಬೇಕು. ಗಂಡ ತನ್ನ ಹೆಂಡತಿಗೆ, ಹೆಂಡತಿ ತನ್ನ ಗಂಡನಿಗೆ ಯಾವಾಗಲೂ ಯಾವ ವಿಷಯದಲ್ಲಿ ಕೂಡ ನಾವು ಉಪಕಾರಿಯಾಗಿ ನಾವು ಉಪಕಾರವನ್ನು ಸ್ಮರಿಸಬೇಕು. ಥ್ಯಾಂಕ್ ಯು ಅಂತೀವಿ. ಎರಡನೇ ಶಬ್ದ ಎಂದರೆ ಪ್ಲೀಸ್. ಇಂಗ್ಲೀಷಲ್ಲಿ ಪ್ಲೀಸ್ ಅಂದರೆ ದಯವಿಟ್ಟು. ನಾನು ಹೆಂಡತಿಗೆ ನಾನು ದಯವಿಟ್ಟು ಯಾಕೆ ಹೇಳಬೇಕು? ಗಂಡನಿಗೆ ನಾನು ದಯವಿಟ್ಟು ಯಾಕೆ ಹೇಳಬೇಕು? ಅವ್ರು ಮಾಡಬೇಕು, ಅವ್ರ ಕೆಲಸಕ್ಕೆ ಹೋಗಬೇಕು, ಅವರು ನಮ್ಮ ಅಡುಗೆ ಕೋಣೆಯಲ್ಲಿ ಕೆಲಸ ಮಾಡಬೇಕು. ನಾನು ಅವರಿಗೆ ಯಾಕೆ ಪ್ಲೀಸ್ ಅಂದ್ಕೊಂಡು ಹೇಳಲಿ, ದಯವಿಟ್ಟು ಅಂದ್ಕೊಂಡು ಯಾಕೆ ಹೇಳಲಿ? ಇಲ್ಲ. ಪೋಪ್ ಜಗದ್ಗುರು ಹೇಳುವುದು, ನೋಡ್ರಿ, ನಿಮ್ಮ ಹೆಂಡತಿ ನಿನಗೆ ಸರ್ವೆಂಟ್, ಸೇವಕಿ ಅಲ್ಲ. ನಿಮ್ಮ ಗಂಡ ಬಹುಶಃ ಕೆಲಸ ಮಾಡಲಿಕ್ಕೆ ಬರುವವರು, ಅವರು ಮಾಡಲೇಬೇಕಂತ ಇಲ್ಲ. ಆದರೆ ಇವತ್ತು ಮಾಡ್ಕೊಂಡು ಬಂದಿದ್ದಾಗ ಬಹುಶಃ ಸ್ವಲ್ಪ ಆಯಾಸ ಆಗಿದೆ ಅಥವಾ ಯಾವುದೋ ಒಂದು ವಿಷಯದಲ್ಲಿ ಮಾತಾಡಿದೆ, ಅದಕ್ಕಾಗಿ ಪ್ಲೀಸ್ ಅಂದ್ಕೊಂಡು ಹೇಳಬೇಕು. ಯಾಕೆಂದರೆ ನನಗೆ ಬೇಕಾದ ವಿಷಯದಲ್ಲಿ ನಾನು ಪ್ಲೀಸ್ ಹೇಳುವುದಿಲ್ಲ, ಆದರೆ ನನಗೆ ಸಿಕ್ತಂದು ಗೊತ್ತಿದೆ. ಆದರೆ ಪ್ಲೀಸ್ ಅಂತ ಹೇಳಿದರೆ ಆ ನಗುಮುಖದಿಂದ ಕೊಡುವಂಥ ಆ ಆಶೀರ್ವಾದ, ಆ ವರ ನಿಮ್ಮ ಹೆಂಡತಿ ಅಥವಾ ಗಂಡ ಕೊಡುವುದು, ಅದು ದೇವರ ಆಶೀರ್ವಾದ. 3ನೇ ಶಬ್ದ ಅಥವಾ 3ನೇ ವಾಕ್ಯ ಸಾರಿ. ಇಂಗ್ಲೀಷ್ನಲ್ಲಿ ಸಾರಿ ಅಂದರೆ ನನ್ನನ್ನು ಕ್ಷಮಿಸು, ನನ್ನನ್ನು ಕ್ಷಮಿಸು. ಮತ್ತೊಂದು ಸಲ ನಾನು ಕೂಡ ಕೇಳ್ಬೋದು, ಯಾಕೆ ನಾವು ಕ್ಷಮಿಸು ಹೇಳಬೇಕು? ಏನು ತಪ್ಪು ಮಾಡಿದ್ದೇವೆ? ನನ್ನ ಗಂಡ ನನ್ನ ಹೆಂಡತಿ ನಾವಿದ್ದೇವೆ, ಆ ಕ್ಷಮಿಸು ಅಂದ್ಕೊಂಡು ನಮ್ಗೆ ಬೇಡ. ಅದು ದೊಡ್ಡವರದು ಹಿರಿಯರದು ಅಲ್ಲ. ನಾನು ಕ್ಷಮಿಸಿಕೊಂಡು ಯಾಕೆ ಹೇಳಬೇಕು? ಪೋಪ್ ಜಗದ್ಗುರು ಹೇಳ್ತಾರೆ, ಆ ಕ್ಷಮಿಸಿ ಸಾರಿ ಅಂದ್ಕೊಂಡು ಹೇಳುವ ಶಬ್ದದಲ್ಲಿ ಒಂದು ರೀತಿಯಲ್ಲಿ ಇಡೀ ಒಂದು ಚರಿತ್ರೆ ಇದೆ. ಯಾಕೆಂದರೆ ಯಾವಾಗ ನಾನು ಕ್ಷಮೆ ಕೇಳ್ತೇನೆ, ಗಂಡ ಆಗಲಿ ಹೆಂಡತಿ ಆಗಲಿ, ಒಂದು ರೀತಿಯಲ್ಲಿ ನಮಗೆ ಕ್ಷಮೆ ಕೊಡುವಂಥ ದೇವರು ಒಂದು ಹೃದಯವನ್ನು ಕೊಡುತ್ತಾರೆ. ನಾನು ಎಷ್ಟು ಕೆಲಸ ಮಾಡಿದರೂ ಕೂಡ, ನಾನು ಎಷ್ಟು ಗಳಿಸಿದರೂ ಕೂಡ, ನಾನು ಯಾವಾಗಲೂ ಬಹುಶಃ ಯಾವುದೋ ಒಂದು ವಿಷಯದಲ್ಲಿ ಚಿಕ್ಕ ಒಂದು ತಪ್ಪು ಮಾಡ್ತೇನೆ. ಆ ತಪ್ಪು ಮಾಡಿದಾಗ ನನಗೆ ಕ್ಷಮೆ ಬೇಕೇ ಬೇಕಾಗ್ತದೆ. ಆ ಕ್ಷಮಿಸುವಂಥ ಹೃದಯ ಇದ್ದರೆ ಬಹುಶಃ ನನಗೂ ಕೂಡ ಇವತ್ತು ಸಂತೋಷವಾಗುವುದು. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತಿನ ಶುಭ ಸಂದೇಶದಲ್ಲಿ ಒಂದು ವಾಕ್ಯ ಇದೆ, ಒಂದು ಅದ್ಭುತಕರವಾದ ವಾಕ್ಯ ಇದೆ. ಅದೇನೆಂದರೆ, ಯಾವುದಾದರೂ ಕಾರಣದಿಂದ ಗಂಡನು ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವುದು ಧರ್ಮಸಮ್ಮತವೇ ಅಂದ್ಕೊಂಡು ಕೇಳಿದೆ. ಯಾವುದೋ ಒಂದು ಗಂಡ, ಯಾವುದೋ ಒಂದು ಹೆಂಡತಿ ಯಾವುದೋ ಒಂದು ಕಾರಣದಲ್ಲಿ ಬಿಟ್ಟು ಬಿಡುವುದು, ವಿಚ್ಛೇದನ ಕೇಳುವುದು ಸರಿ ಅಂತ ಕೇಳಿದೆ. ಅಲ್ಲ, ಅದು ನೀವು ಪ್ರೂವ್ ಮಾಡಿ ಹೇಳಿದಿರಿ. 25 ವರ್ಷದಲ್ಲಿ ಅಥವಾ ಅದಕ್ಕಿಂತ ಹೆಚ್ಚು ವಯಸ್ಸಿನಲ್ಲಿ ನೀವು ಜೊತೆ ಇದ್ದು ನಿಮ್ಮ ಮಕ್ಕಳನ್ನು ಪೋಷಿಸಿ ಒಳ್ಳೆಯ ಉದಾಹರಣೆ ಕೊಟ್ಟಿದ್ದೀರಿ. ಬಹುಶಃ ನಾಳೆ ನಿಮ್ಮ ಮಕ್ಕಳು ಕೂಡ ತಮ್ಮ ಜೀವನದಲ್ಲಿ ಆ ತಾರತಮ್ಯ ಆಗಿದಾಗ, ಅವರಿಗೆ ಸಮಸ್ಯೆ ಬಂದಾಗ ಅವರಿಗೂ ಕೂಡ ವಿಚ್ಛೇದನ ಮಾಡಬೇಕು ಅಂದ್ಕೊಂಡು ಒಂಥರ ಅವರಿಗೆ ಸಿಕ್ಕಿದಾಗ
ಬಹುಶಃ ಅವ್ರು ತಿಳ್ಕೊಳ್ಳುವರು. ನನ್ನ ತಂದೆ ತಾಯರು ಎಷ್ಟು ಕಷ್ಟಪಟ್ಟಿದ್ರು ಕೂಡ ಅವ್ರ ಜೊತೆ ಇದ್ದರು. ನನ್ನ ತಾಯಿ ಯಾವಾಗಲೂ ನನ್ನ ತಂದೆ ಕಾಯ್ಕೊಂಡಿದ್ದರು. ಅವ್ರ ಕೆಲಸ ಬಂದಿದ್ದಾಗ ಬಹುಶಃ ಅವರಿಗೆ ನೀರು ಕೊಡ್ತಿದ್ರು. ನನ್ನ ಹೆಂಡತಿ ಬಹುಶಃ ಎಷ್ಟೋ ದೂರಿಂದ ಬಂದರೂ ಕೂಡ ನಾನು ಕೂಡ ಮನುಷ್ಯನಾಗಿದ್ದೇನೆ, ನಾನು ಕೂಡ ತನ್ಸ್ಕೊಂಡು ಬಂದಿದ್ದೇನೆ ಅಂದ್ಕೊಂಡು ನನ್ನ ಹೆಂಡತಿ ಹೀಗೆ ನೋಡ್ಕೊಳ್ತಿದ್ರು ಅಂದ್ಕೊಂಡು ಈ ಮಕ್ಕಳಿಗೆ ನಾವು ಕೊಡುವಂಥ ಪಾಠ ಜೀವಂತ ಪಾಠ. ಅದು ಬೋರ್ಡ್ ಮೇಲೆ ಹಾಕಿ ಕಲಿಸುವಂಥ ಪಾಠ ಅಲ್ಲ. ತಂದೆ ತಾಯರ ಜೀವನ ನಮ್ಮ ಮಕ್ಕಳಿಗೆ ನಾವು ಕೊಡುವಂಥ ಜೀವನದಲ್ಲಿ ಇದು ದೊಡ್ಡ ಒಂದು ಉದಾಹರಣೆ, ಒಂದು ಮಾದರಿ ಆಗಿದೆ. ಅದಕ್ಕಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನಾನು ಶುಭಾಶಯ ಕೋರುತ್ತೇನೆ. ಫಾದರ್ ನಮ್ಮ ಚೌರಪ್ಪರವ್ರು ನನಗೆ ಹೇಳಿದಾಗ ಬಿಷಪ್ರಿ ಹಬ್ಬದ ಮೊದಲನೇ ದಿವಸ ನಾವೆಲ್ಲ ದಂಪತಿಗಳನ್ನು ಕರೆಸ್ಕೊಂಡು ನಾವು ಒಂದು ರೀತಿಯಲ್ಲಿ ಹಬ್ಬ ಮಾಡ್ತೀವಿ ಅಂತ ಹೇಳಿದ ಕೂಡಲೇ ಇದಕ್ಕಿಂತ ದೊಡ್ಡ ಹಬ್ಬ ಯಾವುದೂ ಇಲ್ಲ ಅಂದ್ಕೊಂಡು ಹೇಳಿದ್ದೇನೆ. ಯಾಕೆ ಊರ ಹಬ್ಬ ಬರ್ತದೆ, ಮುಂದಿನ ವರ್ಷ ಕೂಡ ಬರುವುದು, ಆದರೆ ಬಾಕಿ ನಮ್ಮ ಬರ್ತ್ಡೇ ಬರುವುದು. ಆದರೆ ಆ ದಂಪತಿಗಳು 25 ವರ್ಷ 30 ವರ್ಷ 50 ವರ್ಷ ಆಚರಣೆ ಮಾಡುವುದು ನನಗನ್ಸಿದ್ದು ವಿಶೇಷವಾಗಿದೆ. ಈ ನಿಮ್ಮ ಧರ್ಮ ಕೇಂದ್ರದಲ್ಲಿ ಅದಾಗಿದ್ದು ನಾನು ಇತರಿಗೂ ಕೂಡ ಹೇಳ್ತೇನೆ, ಮತ್ತು ಬೇರೆಯವರಿಗೂ ಕೂಡ ಇಂಥ ಒಂದು ಆಚರಣೆ ಮಾಡಲಿಕ್ಕೆ ನಾನು ಕೂಡ ಪ್ರೋತ್ಸಾಹ ಕೊಡುತ್ತೇನೆ. ಅದು ನಿಮ್ಮೆಲ್ಲರ ಮೇಲೆ ದೇವರ ಆಶೀರ್ವಾದ ನಾನು ಕೋರುತ್ತೇನೆ. ನನಗೋಸ್ಕರ ಕೂಡ ನೀವು ಪ್ರಾರ್ಥಿಸಬೇಕೆಂದುಕೊಂಡು ನಾನು ಕೇಳ್ಕೊಳ್ತೇನೆ. ಬಲಿಪೀಠಕ್ಕೆ ಬಂದೆವು, ಕಾಣಿಕೆ ತಂದೆವು, ಬಲಿಪೀಠಕ್ಕೆ ಬಂದೆವು, ಕಾಣಿಕೆ ತಂದೆವು, ಜೀವನ ದುಃಖ ಬವಣೆಗಳ ನಿನಗೆ ಅರ್ಪಿಪೆವು, ಜೀವನ ದುಃಖ ಬವಣೆಗಳ ನಿನಗೆ ಅರ್ಪಿಪೆವು. ಸ್ವೀಕರಿಸೋ ತಂದೆ ಬಾಳ ಅರ್ಪಣೆಯ, ಸ್ವೀಕರಿಸೋ ತಂದೆ ಬಾಳ ಅರ್ಪಣೆಯ, ಅರ್ಪಿಸಲೆಂದೇ ತಂದಿಗೆ ಅರ್ಪಿಸಲೆಂದೇ ತಂದಿಗೆ ನಿನ್ನ ತಡಬಲಗಲವಾ. ಮಾನವ ದುಡಿಮೆಯ ಫಲವು ರೋಟಿದಾಕ್ಷರಸವು, ಆಗಲಿ ಜೀವನ ರೊಟ್ಟಿಯು ಆತ್ಮಿಕ ಪಾನವು, ಆಗಲಿ ಜೀವನ ರೊಟ್ಟಿಯು ಆತ್ಮಿಕ ಪಾನವು. ಸ್ವೀಕರಿಸೋ ತಂದೆಯೇ ಬಾಳ ಅರ್ಪಣೆಯ, ಸ್ವೀಕರಿಸೋ ತಂದೆಯೇ ಬಾಳ ಅರ್ಪಣೆಯ,
ನಂದಿಗೆಯೋ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ತಮ್ಮ ಮತ್ತು ತಮ್ಮ ಸೇವಕರ ಪ್ರಯೋಜನಕ್ಕಾಗಿಯೂ ಈ ಬಲಿಯು ತಮ್ಮ ಕರಗಳಿಂದ ಸ್ವೀಕರಿಸಲಿ. ದೇವರೇ, ನಿಮ್ಮ ಸೇವಕರಾದ ಈ ದಂಪತಿಗಳಿಗೋಸ್ಕರ ಅವರ ಪರವಾಗಿ ನಾವು ಅರ್ಪಿಸುತ್ತಿರುವ ಈ ಕೃತಜ್ಞತಾ ಬಲಿ ಕಾಣಿಕೆಯನ್ನು ಪ್ರಸನ್ನತೆಯಿಂದ ಸ್ವೀಕರಿಸಿರಿ. ನಾವು ಇವರಿಗೂ ನೈಜ ನಿಷ್ಠೆಯಿಂದ ಇಷ್ಟು ವರ್ಷ ಕಾಲ ಐಕ್ಯತೆಯಿಂದ ಬಾಳಿದ್ದಾರೆ. ಇವರು ಕೋರುವ ಐಕ್ಯತೆ ಮತ್ತು ಶಾಂತಿಯ ಸಕಲ ಆಶೀರ್ವಾದಗಳನ್ನು ನಿಮ್ಮ ಔದಾರ್ಯದಿಂದ ದಯಪಾಲಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲೆ ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತಿಯ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿಯೂ ಯೋಗ್ಯವೂ ನ್ಯಾಯವಾಗಿದೆ, ನಮ್ಮ ಕರ್ತವ್ಯ ರಕ್ಷಣೆಯೂ ಆಗಿದೆ. ಏಕೆಂದರೆ ನಮ್ಮ ಸ್ತುತಿ ನಿಮಗೆ ಅಗತ್ಯವಿಲ್ಲದಿದ್ದರೂ ನಮ್ಮ ಉಪಕಾರ ಸ್ಮರಣೆಯೇ ನಿಮಗೆ ನಿಮ್ಮ ಕೊಡುಗೆ ಆಗಿದೆ. ಏಕೆಂದರೆ ನಮ್ಮ ಸ್ತುತಿಗಳು ನಿಮ್ಮ ಘನತೆಗೆ ಏನನ್ನು ಹೆಚ್ಚಿಸುವುದಿಲ್ಲವಾದರೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಅವು ನಮ್ಮ ರಕ್ಷಣೆಗೆ ಉಪಯುಕ್ತವಾಗುತ್ತವೆ. ಆದುದರಿಂದ ದೂತಗಣಗಳ ಸಮೂಹದೊಂದಿಗೆ ನಿಮ್ಮನ್ನು ಸ್ತುತಿಸುತ್ತಾ ಆನಂದದಿಂದ ಘೋಷಿಸುತ್ತೇವೆ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. Hosanna,
ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧಿ ಬುಗ್ಗೆ ನೀವೇ ಈ ಕೊಡುಗಳ ಮೇಲೆ ನಿಮ್ಮ ಪವಿತ್ರ ಆತ್ಮ ಇಬ್ಬನಿ ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧನೆ ಮಾಡುವ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದ್ದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸತಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿಯ ರೊಟ್ಟಿಯನ್ನು ರಕ್ಷಣೆಯನ್ನುವ ಪಾತ್ರೆಯನ್ನು ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು 14ನೆಯ ಲಿಯೋ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಮಚಾಡ್ ಅವರೊಂದಿಗೂ, ಸಹಾಯಕ ಧರ್ಮಾಧ್ಯಕ್ಷರಾದ ಸತೀಶ್ ಹಾಗೂ ಸೂಸೈನಾಥನ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆ ಪ್ರಕಾರ ಮತ್ತು ದೈವ ಬೋಧನೆಯ ಶಿಷ್ಯರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ
ಈ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನ ನಿರೀಕ್ಷಿಸುತ್ತೇವೆ. ಏಕೆಂದರೆ ರಾಜ್ಯಭಾರವೂ ಅಧಿಕಾರವೂ ಮಹಿಮೆಯೂ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸ ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಇಗೋ ದೇವರ ಕುರುಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವರು. ಕುರುಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯಲ್ಲಿ ಪ್ರವೇಶಿಸಲು ನಾನು ಪಾತ್ರಳಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ವಸಂತ
ರಾಜನೇ ಬರುವೆ, ಭಕ್ತರ ಹಸಿದ ತಲೆಗೆ ಭಕ್ತಿಯ ಹೃದಯಕ್ಕೆ ದಿವ್ಯದಾರಿ. ಸ್ವರ್ಗದ ರಾಜನೇ ಬರುವೆ, ಭಕ್ತರ ಹಸಿದ ತಲೆಗೆ ಭಕ್ತಿಯ ಹೃದಯಕ್ಕೆ ದಿವ್ಯದಾರಿ. ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಸ್ವರ್ಗೀಯ ದಿವ್ಯ ಔತಣವನ್ನು ಸವಿದಿರುವ ನಾವು ನಿಮ್ಮನ್ನು ಯಾಚಿಸುತ್ತಿದ್ದೇವೆ. ಮುಂಬರುವ ವರ್ಷಗಳಲ್ಲಿ ಈ ದಂಪತಿಗಳಿಗೆ ಪವಿತ್ರವಾಗಿಯೂ ಸುರಕ್ಷಿತವಾಗಿಯೂ ಕಾಪಾಡಿರಿ. ಇವರ ವೃದ್ಧಾಪದ ಸಂಪೂರ್ಣತೆಯಲ್ಲಿ ಇವರನ್ನು ನಿಮ್ಮ ಸ್ವರ್ಗೀಯ ಔತಣಕ್ಕೆ ಸ್ವಾಗತಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ.
ತಲೆಬಾಗಿ ದೇವರ ಆಶೀರ್ವಾದವನ್ನು ಸ್ವೀಕರಿಸಿರಿ. ಸರ್ವಶಕ್ತ ದೇವರು ಸಕಲ ಆಪತ್ತುಗಳನ್ನು ನಿಮ್ಮಿಂದ ದೂರವಿರಿಸಿ ಕರುಣೆಯಿಂದ ತಮ್ಮ ಆಶೀರ್ವಾದದ ಕೊಡುಗೆಗಳನ್ನು ನಿಮ್ಮ ಮೇಲೆ ಸುರಿಸಲಿ. ಆಮೆನ್. ದೇವರು ತಮ್ಮ ವಾಕ್ಯಗಳಿಗೆ ನಿಮ್ಮ ಹೃದಯಗಳು ಏಕಾಗ್ರತೆಯಿಂದ ಕಿವಿಗೊಡುವಂತೆ ಮಾಡಿ ನಿತ್ಯ ಆನಂದದಿಂದ ಅವುಗಳನ್ನು ತುಂಬಲಿ. ಆಮೆನ್. ದೇವರು ನೀವು ಒಳಿತನ್ನು ಯೋಗ್ಯವಾದನ್ನು ಸದಾ ಅರಿತು ದೇವರ ಆಜ್ಞೆಗಳ ಪಥದಲ್ಲಿ ಸಾಗಲು ಸದಾ ಹಾತೊರೆಯುತ್ತಾ ಸ್ವರ್ಗೀಯ ಸದಸ್ಯರೊಡನೆ ಸಹಬಾಧ್ಯಸ್ಥರಾಗುವಂತೆ ಅನುಗ್ರಹಿಸಲಿ. ಆಮೆನ್. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರ ಆತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ನೆಲೆಸಲಿ. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗೀತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಯೇಸುವೆ ಮಹಿಮೆ. Praise the Lord. Praise the Lord. ಎಲ್ಲರೂ ಸಂತೋಷವಾಗಿದ್ದೀರಾ? ಬೇರೆ ಮಕ್ಕಳು ಮಾತ್ರ ಸೌಂಡ್ ಬರ್ತಾರೆ. ಇಲ್ಲಿ ಇವಾಗ ದಾಂಪತ್ಯ ಜೀವನವನ್ನು ಜೀವಿಸೋದು ಚೆನ್ನಾಗಿದ್ದೀರಾ? ಹೀಗೆ ಮದುವೆಯಾದ ಹೊಸದಲ್ಲಿ ಹೀಗೆ ಮದುವೆಯಾದ ದಂಪತಿಗಳಲ್ಲಿ ಹೊಸದಾದ ದಂಪತಿಗಳನ್ನ 25 ವರ್ಷದ ದಂಪತಿ ಹೇಳ್ತಾರೆ, ಮದುವೆ ಇರ್ತಾನೆ ಮದುವೆ ಆಗಿದೆಯಾ, ಹೇಗೆ ನಿಮ್ಮ ಹೆಂಡತಿ ಎಲ್ಲ ಚೆನ್ನಾಗವರ ಅಥವಾ ಹೇಗೆ ನಿನ್ನ ಹೆಂಡತಿ ಎಲ್ಲ ರೀತಿಯಲ್ಲಿ ನಾನು ನೋಡ್ತಾರ. ಅದಕ್ಕೆ ಹೊಸದಾದ ಮದುವೆಯಾದ ಹುಡುಗ ಅಥವಾ ಗಂಡ ಹೇಳಿದಂತಹ ಪತ್ನಿಯ ಬಗ್ಗೆ ನನ್ನ ಹೆಂಡತಿ ನಾನು ಪಡೆದು ಜನ್ಮದ ಅನುಬಂಧ ಆಕೆಯನ್ನು ಪಡೆಯುವುದಕ್ಕೆ ನಾನು ಎಷ್ಟೋ ರೀತಿಯ ಪುಣ್ಯವನ್ನು ಪಡೆದಿರಬೇಕು, ಅಷ್ಟು ಒಳ್ಳೆಯ ವ್ಯಕ್ತಿ ನಾನು ಪಡೆದಿದ್ದೇನೆ. ಅದಕ್ಕೆ ನಿಜವಾಗ್ಲೂ ಅಷ್ಟು ಒಳ್ಳೆಯ ವ್ಯಕ್ತಿ ಪಡೆದಿದ್ದೀಯ. ನಾವು 25 ವರ್ಷ ಮದುವೆ ಜೀವನ ಜೀವಿಸ್ತೀವಿ. ಸಾಕಪ್ಪ ಇದು ಮದುವೆ, ಸಾಕಪ್ಪ ಈ ಜೀವನ. ಅದೇ ಯುಗ, ಅದೇ ರೀತಿ ಬೈಬಲು, ಅದೇ ರೀತಿ ಪೇಚಾಟಗಳು, ಹೀಗೆ ಈ ರೀತಿ ಜಗಳ ಇರಬೇಕಾದ್ರೆ ಹೆಂಗೆ ಒಳ್ಳೆಯವರು ಸಾಧ್ಯ ಅಂತ ವಿವರಿಸಿ ಹೇಳು ಎಂದು ನನ್ನ ಸ್ನೇಹಿತ ಕೇಳಿದಾಗ ಆತ ಹೀಗೆ ಹೇಳುತ್ತಾನೆ, ನನ್ನ ಹೆಂಡತಿ ನಾನು ಹೇಳಿದ ಮಾತನ್ನ ಕೇಳ್ತಾಳೆ. ಎದ್ದೋಳು ಅಂದ್ರೆ ಎದ್ದೋಳ್ತಾಳೆ, ಕುತ್ಕೋ ಅಂದ್ರೆ ಹೇಳಿ ಎದ್ದೋಳು ಅಂದ್ರೆ ಎದ್ದೋಳ್ತಾಳೆ, ಕುತ್ಕೊಂಡ್ರೆ ಅಷ್ಟು ಒಳ್ಳೆ ಹೆಂಡತಿ ಪಡ್ಕೊಂಡು ಬಂದಿರೋದು. ಹೌದಾ? ನಿಜವಾಗ್ಲೂ ಹೌದು. ಹೇಗೆ ಅಂತ ಕೇಳಿದಾಗ ನಾನು ಬೆಳಿಗ್ಗೆ 5:00 ಎದ್ಬಿಟ್ಟು ನಾನು ಕಾಫಿ ಮಾಡಿ ನನ್ನ ಬೆಡ್ರೂಮ್ ಹೋಗಿ ಕಾಫಿ ರೆಡಿ ಆಗಿದೆ ಎದ್ದೋಳು ಇದ್ರೆ ನನ್ನ ಹೆಂಡತಿ ಎದ್ದೋಳ್ತಾಳೆ. ಅದೇ ರೀತಿ ಮಧ್ಯಾಹ್ನ ಬಿರಿಯಾನಿ ಮಾಡಿ ಅಡಿಗೆ ರೆಡಿಯಾಗಿದ್ದೇವೆ ಕುತ್ಕೋ ಅಂದ್ರೆ ಆಗಿದ್ರೆ ಮಾತ್ರ ಜೀವನ ಖುಷಿಯಾಗಿ ಸಂತೋಷವಾಗಿ ಇರ್ತದೆ. ಹೀಗೆ ಗಂಡ ಹೆಂಡತಿಯ ಸಂಬಂಧ ಅಳಿಯದ ಅನುರಾಗದ ಅನುಬಂಧ, ಅದನ್ನ ಸದಾ ಕಾಪಾಡಿಕೊಂಡು ಹೋಗುವುದು ಈ ಕುಟುಂಬದ ಜೀವನದಲ್ಲಿ ಅದರಿಂದ ಗಂಡ ಹೆಂಡತಿಯ ಜಗಳ ಹೇಳಿ ಎಷ್ಟೇ ಜಗಳ ಆದರೂ ಅದನ್ನ ಮಲಗುವವರೆಗೂ ಅದನ್ನ ಅಲ್ಲೇ ಅದನ್ನ ಸಾಲ್ವ್ ಮಾಡಿ ಅದನ್ನ ಜೀವನ ಸಾಗಿಸಬೇಕು. ಅದೇ ರೀತಿ 25 ಮದುವೆಯ ದಾಂಪತ್ಯದ ಜೀವನವನ್ನ ಮತ್ತು 45, 50, 45 ಮತ್ತು ಇಲ್ಲಿ ವಯಸ್ಸಾದವರು ಎಷ್ಟು ಮಟ್ಟಿದ ವಯಸ್ಸು ಇಲ್ಲ 90 ಅವರು ಎಷ್ಟು ಖುಷಿ ಅವರಿಗೆ 90 ಮತ್ತೆ 72 ಹೀಗೆ 10 ವರ್ಷದ ಎಲ್ರಿಗೂ ಯಜಮಾನ ಅನ್ಬೋದು 10 ವರ್ಷ ಆದರೂ ಯಜಮಾನ ಬಿಟ್ಟು ಇರೋಕ್ಕಾಗಲ್ಲ, ನನ್ನ ಬಿಟ್ಟು ಅವ್ರು ಇರೋಕ್ಕಾಗಲ್ಲ. ಅಷ್ಟು ಜೀವನವನ್ನ ನಾವು ಜೀವಿಸ್ತೇವೆ.
ಅವ್ರಿಗೆ ಬರೋಕ್ಕೆ ಆಗಲಾದ್ರೂ ಅವ್ರು ಉಪ್ಪಿಲ್ಲ, ಬರಬೇಕು ಅಂತ ಕರ್ಕೊಂಡ್ಬರೋದು. ಅಷ್ಟು ಆ ಪ್ರೀತಿ ಅನ್ಯೋನ್ಯತೆ ಈ ಒಂದು ದಂಪತಿಗಳ ಜೀವನದಲ್ಲಿ. ಅದಕ್ಕಾಗಿ ಎಲ್ಲರಿಗೂ ನಾವು ನಮ್ಮ ಕೇಂದ್ರದ ಪ್ರೇರಿತವಾಗಿ ಮರಣ ಸಂಖ್ಯೆಯ ಪ್ರೇರಿತವಾಗಿ ಅವರಿಗೆ ಜೋರಾಗಿ ಎಲ್ಲರಿಗೂ ದಾಂಪತ್ಯ ಜೀವನದ 25 ವರ್ಷವನ್ನ ಮೇಲ್ಪಟ್ಟ ಎಲ್ಲ ದಂಪತಿಗಳಿಗೆ ನಾವು ಹೃತ್ಪೂರ್ವಕವಾಗಿ ಚಪ್ಪಾಳೆಗಳ ನಮ್ಮ ಮಾರ್ಗದರ್ಶಕರು ನಮಗಾಗಿ ಅರ್ಪಿಸಲು ಅವರ ಸಂತೋಷದಿಂದ ಬಂದು ನಮಗಾಗಿ ಪ್ರಾರ್ಥಿಸಿ ಪ್ರತಿಯೊಂದು ಜೋಡಿಗೆ ಅವರಿಗಾಗಿ ಪ್ರಾರ್ಥಿಸಿ ಅವರಿಗೆ ಪರಪ್ರಸಾದವನ್ನು ನೀಡಿ ಅವರನ್ನು ಆಶೀರ್ವಿಸುತ್ತಾರೆ. ನಮ್ಮ ಮಾರ್ಗದರ್ಶಕರಿಗೆ ಕೃತಜ್ಞತೆಯನ್ನ ಸಲ್ಲಿಸುವುದೇ ನಮ್ಮ ಆಧ್ಯಾತ್ಮಿಕವಾಗಿ ಪ್ರತಿಯೊಂದು ವೇಳೆಯಲ್ಲೂ ನನಗೆ ಆಧ್ಯಾತ್ಮಿಕವಾಗಿ ಮತ್ತು ಎಲ್ಲ ರೀತಿಯಲ್ಲಿ ನನಗೆ ಸಭೆಯನ್ನ ಧೈರ್ಯವನ್ನು ನೀಡುತ್ತಾ ನನ್ನನ್ನು ಮತ್ತು ಧರ್ಮ ಕೇಂದ್ರಗಳನ್ನು ನಡೆಸುತ್ತಿದ್ದಾರೆ. ಅವರಿಗೆ ನಮ್ಮ ಧರ್ಮ ಕೇಂದ್ರದ ಪರವಾಗಿ ಮಾರ್ಟಿನ್ ಮತ್ತು ಭಕ್ತರು ಅವರ ಮುಂದೆ ಬಂದು ನಮ್ಮ ಮಾರ್ಗದರ್ಶಕರಾದ ಅವರಿಗೆ ನಾವು ಆರಾಮ ಸ್ಥಾನ ಪೂರ್ವಕವಾದ ಎಲ್ಲರೂ ಜೋರಾಗಿ ಚಪ್ಪಾಳೆ ಅದೇ ರೀತಿ ಇವಾಗ ಪೂಜೆಗೆ ಆಗಮಿಸಿದ ಎಲ್ಲ ಗುರುಗಳಿಗೆ ನಾವು ಚಪ್ಪಾಳೆಯನ್ನು ತಟ್ಟುತ್ತಾ ಅವರಿಗೆ ಮತ್ತು ಜೇಮ್ಸ್ ಅವರು ಎಲ್ಲ ಗುರುಗಳಿಗೆ ಸನ್ಮಾನ ಮಾಡಿಕೊಳ್ಳುತ್ತೇನೆ. ಈಗ ಮಾರ್ಗದರ್ಶಕರು ಮುಂದೆ ಬಂದು ದಾಂಪತ್ಯ ಜೀವನವನ್ನು ಜೀವಿಸುವ ಈ ಜೋಡಿಗಳಿಗೆ ತಂದೆ ತಾಯಿಯರಿಗೆ ಗೌರವವನ್ನು ನೀಡಬೇಕೆಂದುಕೊಳ್ಳುತ್ತೇನೆ. ಡೇವಿಡ್ ಮತ್ತು ಆರೋಗ್ಯ ದಾಂಪತ್ಯ ಜೀವನ ನಡೆಸಲು ಕೇಳಿಕೊಳ್ಳುತ್ತೇನೆ. ಬೇಗ ಬರಬೇಕು. ಡೇವಿಡ್ ಮತ್ತು ಆರೋಗ್ಯ ತದನಂತರ ಬಾಲರಾಜ್ ಮತ್ತು ಬಾಲಮ್ಮ ಮಾರ್ಗದರ್ಶಕರು ಮುಂದೆ ಬಂದು ಇವರಿಗೆ ಆರೋಗ್ಯ ನೀಡುತ್ತಾ ಸನ್ಮಾನವನ್ನು ಕೇಳಿಕೊಳ್ಳುತ್ತೇನೆ. ಬಾಲಮ್ಮ ಮತ್ತು ಜೇಮ್ಸ್ ಅಣ್ಣಮ್ಮ ಬೇಗ ಬರಬೇಕು. ಜೇಮ್ಸ್ ಮತ್ತು ಅಣ್ಣಮ್ಮ ಚಪ್ಪಾಳೆ ತಟ್ಟುವ ಮೂಲಕ
Antoniras. ಎಲ್ಲ ದಂಪತಿಗಳಿಗೆ ಆರಂಭದ ಫಿಲೋಮಿನಾ ಈಗ ನಮ್ಮ ಧರ್ಮ ಕೇಂದ್ರಕ್ಕೆ 5 ಕನ್ಯಾಸ್ತ್ರೀಯರು, ವಿವಿಧ ಕನ್ಯಾಮುಖದ ಕನ್ಯಾಸ್ತ್ರೀಯರು ಗೋಲ್ಡನ್ ಜೂಬ್ಲಿಯನ್ನು ಆಚರಿಸುತ್ತಿದ್ದಾರೆ. ಸಿಸ್ಟರ್ ಥೋಮಸ್ಟಿನಾ ಅವರು ಬಂದು ಈ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಸಿಸ್ಟರ್ ಡೆನಿಸ್, ಸಿಸ್ಟರ್ ಅನ್ನ ಮತ್ತು ಸಿಸ್ಟರ್ ಸಿಲಿಕಾ, ಸಿಸ್ಟರ್ ಇವರೆಲ್ಲರೂ 50 ವರ್ಷವನ್ನು ಕನ್ಯಾಮುಖವನ್ನು
ಪ್ರೀತಿಯ ಸಹೋದರ ಸಹೋದರಿಯರೇ, ನಾಳೆ ನಿಮ್ಮ ಹಬ್ಬ, ಈ ಕ್ರಿಸ್ತರಾದ ಹಬ್ಬ, ಮತ್ತು ನಮ್ಮೆಲ್ಲರಿಗೂ ನಾನು ಶುಭಾಶಯಗಳನ್ನು ಕೋರುತ್ತೇನೆ. ನಿಮ್ಮ ಸ್ಥಳೀಯರಾದ ಫಾದರ್ಗೆ ನನ್ನ ಪರವಾಗಿ ನಮ್ಮೆಲ್ಲರ ಪರವಾಗಿ ನಮ್ಮ ಧರ್ಮಸ್ಥಳ ಪರವಾಗಿ ಅವರು ಕೂಡ ನಾವು ಇವತ್ತು ಶುಭಾಶಯ ಕೋರಿ ಅವರಿಗೆ ಆಚರಣೆಗೆ ಮನಸ್ಸು. ಈಗ ಅಂತಿಮ ಗೀತೆ, ತದನಂತರ ನಮ್ಮ ತಂದೆ ತಾಯಿಗಳನ್ನ ಅವರು ಸನ್ಮಾನ ಮಾಡುವಾಗ ಗೌರವಿಸಿದಾಗ ಅಭಿನಂದನೆಯನ್ನು ಸಲ್ಲಿಸುವಾಗ ಮಕ್ಕಳಿಗೆ ಅವರಿಗೆ ಅಭಿನಂದಿಸಿ ಎಲ್ಲ ದಾಂಪತ್ಯ ಜೀವನ ನಡೆಸುವ ಎಲ್ಲರಿಗೂ ಕಂಗ್ರಾಚುಲೇಷನ್. Watch the